ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇತಿಹಾಸ 8ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ 1 ಆಧಾರಗಳು ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಆಧಾರಗಳು ಈ ಚಾಪ್ಟ್ರಲ್ಲಿ ಬರುವಂತಹ ಒಂದು ಅಂಶಗಳ ಬಗ್ಗೆ ತಿಳಿಯೋಣ. ನೆಕ್ಸ್ಟ್ ಫಸ್ಟ್ ಒನ್ ಈಸ್ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರಗಳ ಬಗ್ಗೆ. ನೆಕ್ಸ್ಟ್ ಆಧಾರದ ವಿಧಗಳು, ಅಂದರೆ ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವಂತಹ ಆಧಾರಗಳ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಆಧಾರಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಒನ್ ಈಸ್ ಪ್ರಾಕ್ತನ ಆಧಾರಗಳು ಅರ್ಥ ಪ್ರಾಮುಖ್ಯತೆ. ನೆಕ್ಸ್ಟ್ ಶಾಸನಗಳ ಬಗ್ಗೆ ಅರಿವು. ನೆಕ್ಸ್ಟ್ ಅನದರ್ ಒನ್ ಈಸ್ ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಪೂರಕ. ಇವಷ್ಟೂ ಸಹ ನಾವು ಒಂದು ಇದರಲ್ಲಿ ಬರುವಂತಹ ಆಧಾರಗಳ ಚಾಪ್ಟ್ರಲ್ಲಿ ಬರುವಂತಹ ಕಂಟೆಂಟ್ಸ್ ಅಂಶಗಳನ್ನ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ವಿ ಸ್ಟಾರ್ಟ್. ಇತಿಹಾಸ ಎಂದರೇನು? ಹಾಗಾದರೆ ಆಧಾರಗಳು ಅನ್ನೋ ಒಂದು ಚಾಪ್ಟರ್ ಇದೆ. ಹಾಗಾದರೆ ಆಧಾರಗಳು ಏನಕ್ಕೆ ಬೇಕು ನಮಗೆ? ಇತಿಹಾಸ ಬೇಕಲ್ವಾ? ಇತಿಹಾಸ ಬೇಕು ಅಂತಂದರೆ ನಮಗೆ ಇತಿಹಾಸ ಅಂತಂದರೆ ಏನು ಹೇಳ್ಬೋದು? ಸಿಸ್ಟಮೆಟಿಕ್ ಸ್ಟಡಿ ಆಫ್ ದಿ ಪಾಸ್ಟ್ ಅಂತ ಕರೀತಾರೆ. ಅಂದರೆ ಇಲ್ಲಿ ನಡೆದು ಹೋಗಿರೋಂತಹ ಘಟನೆಗಳನ್ನು ಒಂದು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಹೇಳುವಂತಹದ್ದನ್ನು ನಾವು ಇತಿಹಾಸ ಅಂತ ಅಂತೀವಿ. ಹಾಗಾದರೆ ಇತಿಹಾಸ ಎಂದರೇನು? ಇತಿಹಾಸವು ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವ ಶಾಸ್ತ್ರವಾಗಿದೆ. ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೆಯಲಾಗುತ್ತದೆ. ಅಂದರೆ ಇತಿಹಾಸಕಾರರು ಆಧಾರಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಬರೀತಾರೆ. ಹಾಗಾಗಿ ಇತಿಹಾಸಕ್ಕೆ ಒಂದು ತಾತ್ವಿಕ ನೆಲೆ ಇದೆ. ತಾತ್ವಿಕ ನೆಲೆ ಏನಿದೆ? ಆಧಾರವಿಲ್ಲದೆ ಇತಿಹಾಸವಿಲ್ಲ. ಅಂದರೆ ಆಧಾರವಿಲ್ಲದೆ ನಾವು ಇತಿಹಾಸ ಹೀಗಿತ್ತು ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಯಾವ ರೀತಿಯಾಗಿ ಹೇಳೋಕ್ಕಾಗುತ್ತೆ? ವಿತೌಟ್ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಸೋರ್ಸ್ ಇಲ್ಲದೇ, ಆಧಾರವಿಲ್ಲದೆ ಇತಿಹಾಸ ಹೀಗಿತ್ತು ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದು ಒಂದು ತಾತ್ವಿಕ ನೆಲೆಯಾಗಿದೆ. ಇತಿಹಾಸದ ತಾತ್ವಿಕ ನೆಲೆ ಏನು? ಆಧಾರವಿಲ್ಲದೆ ಇತಿಹಾಸವಿಲ್ಲ. ಓಕೆ, ನೆಕ್ಸ್ಟ್ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ. ಅಂದರೆ ನಮ್ಮ ಇತಿಹಾಸ ರಚನೆಗೆ ಬೇಕಾಗುವಂತಹ ಒಂದು ಮೂಲ ಸಾಮಗ್ರಿಗಳು ಯಾವುವು? ಆಧಾರ. ಇಂದಿನ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲೆಲ್ಲ ಮನುಷ್ಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ವಿವಿಧ ಬಗೆಯ ಅನುಕೂಲಗಳನ್ನು ಮಾಡಿಕೊಂಡಿದ್ದರು. ಹಾಗಾದರೆ ಅನುಕೂಲಗಳನ್ನು ಮಾಡಿಕೊಂಡಿದ್ರಲ್ಲ, ಅವರು ಬಿಟ್ಟೋಗಿರೋ ಅಂತಹ ಕೆಲವೊಂದು ವಸ್ತುಗಳನ್ನು ನೋಡಿ ಆಗಿನ ಕಾಲದಲ್ಲಿ ಜನ ಈ ರೀತಿ ಬದುಕ್ತಿದ್ರು, ಅವರ ಕಲೆ ವಾಸ್ತುಶಿಲ್ಪ ಹೀಗಿತ್ತು, ಅವರ ಊಟ ಅವರು ಏನನ್ನು ಆಹಾರವಾಗಿ ತಗೊಳ್ತಾ ಇದ್ದರು, ಅವರು ಈ ರೀತಿಯಾಗಿ ಬದುಕ್ತಿದ್ರು ಅನ್ನೋದನ್ನು ನಮಗೆ ಯಾವುದರಿಂದ ಗೊತ್ತಾಗುತ್ತೆ? ಅವರು ಬಿಟ್ಟೋಗಿರೋ ಅಂತಹ ಕೆಲವೊಂದು ವಸ್ತುಗಳು, ಆಧಾರಗಳನ್ನು ಬಿಟ್ಟೋಗಿರ್ತಾರಲ್ಲ, ಅವುಗಳಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ವ್ಯವಸಾಯದ ವೃತ್ತಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಫಸ್ಟು ಇಲ್ಲಿ ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಕೊಂಡಿದ್ದಾರೆ. ಅವುಗಳನ್ನು ಆಕಾರಗಳೆಂದು ಇತಿಹಾಸಕಾರರು ಪರಿಗಣಿಸುತ್ತಾರೆ. ಅಂದರೆ ಇತಿಹಾಸಕಾರರು ಇಂದಿನ ಜನಗಳು ಬಿಟ್ಟೋಗಿರೋಂತಹ ಆಕಾರಗಳನ್ನು ನಾವು ಇತಿಹಾಸಕಾರರು ಎಂದರೆ ಅವನ ಆಕಾರಗಳೆಂದು ಪರಿಗಣಿಸ್ತಾರೆ. ಆದ್ದರಿಂದ ಇಂದಿನವರು ಬಳಸಿಕೊಂಡು ಬಿಟ್ಟೋಗಿರುವ ವ್ಯವಸಾಯದ ಪರಿಕರಗಳು, ದೇವಾಲಯಗಳು ಮತ್ತು ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಆಯುಧಗಳು ಮುಂತಾದವುಗಳನ್ನು ನಾವು ಇತಿಹಾಸದ ಆಕಾರಗಳೆಂದು ಕರೆಯುತ್ತೇವೆ. ಹಾಗಾದರೆ ಇತಿಹಾಸದ ಆಕಾರಗಳು ಯಾವ್ಯಾವು? ಶಾಸನಗಳು, ನಾಣ್ಯಗಳು, ಆಯುಧಗಳು, ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ನೆಕ್ಸ್ಟ್ ಇನ್ನು ಮುಂತಾದವುಗಳನ್ನು ನಾವೇನಂತೀವಿ? ಇತಿಹಾಸದ ಆಕಾರಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಇತಿಹಾಸಕ್ಕೆ ಬೇಕಾಗಿರುವಂತಹ ಒಂದು ಮೂಲ ಸಾಮಗ್ರಿಗಳು ಯಾವ್ಯಾವು? ಆಧಾರನೇ ಬೇಕಾಗಿರೋದು. ನಾವು ಇತಿಹಾಸ ಹೀಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಬೇಕಾಗಿರೋದು ಆಧಾರ. ಓಕೆ, ನೆಕ್ಸ್ಟ್ ಆಧಾರಗಳು. ಈ ಆಧಾರಗಳು ಅಂತ ಹೇಳಿದೆ. ಹಾಗಾದರೆ ಈ ಆಧಾರಗಳಲ್ಲಿ ಎಷ್ಟು ವಿಧ ಇದ್ದಾವೆ? 2 ವಿಧಗಳನ್ನು ನಾವು ನೋಡ್ಬೋದು.
ಒಂದು ಸಾಹಿತ್ಯ ಆಧಾರಗಳು, ನೆಕ್ಸ್ಟ್ ಪುರಾತತ್ವ ಆಧಾರಗಳು. ನೆಕ್ಸ್ಟ್ ಒನ್ ಈಸ್ ಪುರಾತತ್ವ ಆಧಾರಗಳು ಅಂತ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಆಧಾರಗಳಲ್ಲಿ ಎರಡು ವಿಧ. ಫಸ್ಟ್ ಒನ್ ಸಾಹಿತ್ಯ ಆಧಾರಗಳು, ನೆಕ್ಸ್ಟ್ ಪುರಾತತ್ವ ಆಧಾರಗಳು. ಫಸ್ಟು ನಾವು ಸಾಹಿತ್ಯ ಆಧಾರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಾಹಿತ್ಯ ಆಧಾರಗಳು ಅಂತ ಹೇಳಿದ್ದೀನಿ. ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎರಡು ವಿಧಗಳಿವೆ. ಅವುಗಳೆಂದರೆ ಲಿಖಿತ ಸಾಹಿತ್ಯ ಆ್ಯಂಡ್ ಅನದರ್ ಒನ್ ಈಸ್ ಮೌಖಿಕ ಸಾಹಿತ್ಯ. ಈಗ ಲಿಖಿತ ಸಾಹಿತ್ಯ ಅಂದರೆ ಗೊತ್ತಿದೆ, ಲಿಟರೇಚರ್ ಅಂತ ಹೇಳ್ಬೋದು. ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳು, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಈ ಲಿಖಿತ ಸಾಹಿತ್ಯ ಇದೆಯಲ್ಲ, ಈ ಲಿಖಿತ ಸಾಹಿತ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅಂದರೆ ತುಂಬ ಮುಖ್ಯವಾಗಿ ಬೇಕಾಗಿರೋಂಥದ್ದು ಲಿಖಿತ ಸಾಹಿತ್ಯ. ಆ ಲಿಖಿತ ಸಾಹಿತ್ಯಗಳಲ್ಲಿ ಮತ್ತೆ ಎರಡು ವಿಧಗಳನ್ನಾಗಿ ಮಾಡಿದ್ದಾರೆ. ಅವುಗಳೆಂದರೆ ದೇಶೀಯ ಸಾಹಿತ್ಯ, ಅನದರ್ ಒನ್ ಈಸ್ ವಿದೇಶಿಯ ಸಾಹಿತ್ಯ. ಫಸ್ಟು ನಾವು ಲಿಖಿತ ಸಾಹಿತ್ಯ ಎಂದರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಲಿಖಿತ ಸಾಹಿತ್ಯ ಎಂದರೇನು? ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾದುದು ಲಿಖಿತ ಸಾಹಿತ್ಯ. ಸಾಹಿತ್ಯವು ವಿವರಣೆಗಳ ಮೂಲಕ ಸಮಕಾಲೀನ, ಅಂದರೆ ಸಾಹಿತ್ಯ ರಚನೆಗೆ ಕಾಲದ ಐತಿಹಾಸಿಕ ಅಂಶಗಳನ್ನು ನಮ್ಮ ಕಣ್ಮುಂದೆ ತರಬಲ್ಲದು. ಅಂತಹ ಒಂದು ಸಾಹಿತ್ಯವನ್ನು ನಾವೇನಂತೀವಿ? ಲಿಖಿತ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಈಗ ಕೃತಿಗಳನ್ನು ರಚನೆ ಮಾಡ್ತಾರೆ, ಹಾಗಾದರೆ ಅದು ಲಿಖಿತ ಸಾಹಿತ್ಯ. ಲಿಖಿತ ಅಂದರೆ ಬರವಣಿಗೆಯ ರೂಪದಲ್ಲಿರೋಂತಹ ನಾವು ಏನಂತೀವಿ? ಲಿಖಿತ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಆಗಿನ ಕಾಲದಲ್ಲಿ ಈಗಿದ್ರೂ ಅನ್ನೋದನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಕಣ್ಮುಂದೆ ಇಡುವಂತಹದ್ದು ಯಾವುವು? ಲಿಖಿತ ಸಾಹಿತ್ಯಗಳು ನಮ್ಮ ಕಣ್ಮುಂದೆ ಇಡ್ತಾ ಹೋಗ್ತವೆ. ಆ ಲಿಖಿತ ಸಾಹಿತ್ಯಗಳೇ ಅದರಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನು ನೋಡ್ಬೋದು, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತಂದು. ಹಾಗಾದರೆ ದೇಶೀಯ ಸಾಹಿತ್ಯ ಅಂದ್ರೇನು? ದೇಶೀಯ ಸಾಹಿತ್ಯ ಅಂತಂದರೆ ನಮ್ಮ ದೇಶದವರು, ಅಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವೆಂದು ಕರೆಯಲಾಗುತ್ತದೆ. ಅಂದರೆ ನಮ್ಮ ಭಾರತೀಯರಿಂದಲೇ ರಚನೆಯಾದಂತಹ ಒಂದು ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ನಮ್ಮ ದೇಶೀಯ ಭಾಷೆಗಳು ಅಂತಂದರೆ ಯಾವ್ಯಾವ ಬರ್ತವೆ? ಸಂಸ್ಕೃತ, ಪ್ರಾಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ, ಹೀಗೆ ಇನ್ನು ಹಲವು ಭಾಷೆಗಳಲ್ಲಿ ನಮ್ಮ ರಚಿತವಾಗಿರುವಂತಹ ಆಕಾರಗಳನ್ನು ನಮ್ಮ ದೇಶೀಯ ಭಾಷೆಗಳಿಂದ ರಚನೆ ಆಗಿರೋಂಥವು ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ದೇಶೀಯ ಸಾಹಿತ್ಯದಲ್ಲಿ ಯಾವ್ಯಾವ ಕೃತಿಗಳು ಪ್ರಮುಖವಾಗಿರೋಂಥವು, ಯಾವ್ಯಾವ ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಕೃತಿಗಳು ಎಂದು ನಾವು ಪರಿಗಣಿಸಿದ್ದೇವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಇದು ನಮ್ಮ ದೇಶೀಯ ಸಾಹಿತ್ಯವಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರ ಏನಾಗಿದೆ? ನಮ್ಮ ದೇಶೀಯ ಸಾಹಿತ್ಯದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟ್ ಆಲರಾಜನ ಗತಸಪ್ತಶತಿ, ವಿಶಾಖದತ್ತನ ಮುದ್ರಾರಾಕ್ಷಸ, ನೆಕ್ಸ್ಟ್ ಒನ್ ಈಸ್ ಕಲ್ಹಣನ ರಾಜತರಂಗಿಣಿ. ಇವೆಲ್ಲವೂ ಸಹ ಏನಾಗಿದ್ದಾವೆ? ನಮ್ಮ ದೇಶೀಯ ಸಾಹಿತ್ಯಗಳಾಗಿದ್ದಾವೆ. ಅದರಲ್ಲಿ ನೆಕ್ಸ್ಟ್ ಬಾಣಭಟ್ಟನ ಹರ್ಷಚರಿತೆ, ಚಾಂದ್ ಬಾರ್ಮಿಯ ಪೃಥ್ವಿರಾಜಾರಾಸು, ನೆಕ್ಸ್ಟ್ ಪಂಪನ ವಿಕ್ರಮಾರ್ಜುನ ವಿಜಯ. ಇವೆಲ್ಲವೂ ಸಹ ಏನಾಗಿದ್ದಾವೆ? ನಮ್ಮ ದೇಶೀಯ ಸಾಹಿತ್ಯ ಕೃತಿಗಳಾಗಿದ್ದಾವೆ. ಯಾವ್ಯಾವು? ಕೌಟಿಲ್ಯನ ಅರ್ಥಶಾಸ್ತ್ರ, ಆಲರಾಜನ ಗತಸಪ್ತಶತಿ, ವಿಶಾಖದತ್ತನ ಮುದ್ರಾರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಆ್ಯಂಡ್ ನೆಕ್ಸ್ಟ್ ಬಾಣರಾಜನ ಹರ್ಷಚರಿತ್ರೆ, ಚಾಂದ್ ಬಾರ್ಮಿಯ ರಾಸು, ನೆಕ್ಸ್ಟ್ ಪಂಪನ ವಿಕ್ರಮಾರ್ಜುನ ವಿಜಯ. ಇವೆಲ್ಲವೂ ಸಹ ನಮ್ಮ ದೇಶೀಯ ಸಾಹಿತ್ಯಗಳು ಆಗಿದ್ದಾವೆ. ನಮ್ಮ ದೇಶೀಯ ಭಾಷೆಗಳಲ್ಲಿ ರಚನೆ ಆಗಿರೋಂತಹ ಒಂದು ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ, ಅಂದರೆ ನಮ್ಮ ಇತಿಹಾಸವನ್ನು ಒಳಗೊಂಡಿರೋಂತಹ ಇವುಗಳನ್ನು ಅಷ್ಟೂ ಸಹ ನಾವೇನಂತೀವಿ? ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಕೃತಿಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಅನದರ್ ಒನ್ ಈಸ್ ವಿದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯ ಅಂತಂದರೆ ಏನು ಹೇಳ್ಬೋದು? ನಾವು ದೇಶೀಯ ಸಾಹಿತ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ದೇಶೀಯ ಭಾಷೆಗಳಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯವೆಂದು ಕರಿತೀವಿ. ಹಾಗಾದರೆ ವಿದೇಶೀಯ ಸಾಹಿತ್ಯ ಎಂದರೇನು? ವಿದೇಶಿ ಹೆಸರಲ್ಲೇ ಗೊತ್ತಾಗುತ್ತೆ, ವಿದೇಶೀಯ ಸಾಹಿತ್ಯಗಳು ಅಂದರೆ ವಿದೇಶದಿಂದ ಭಾರತಕ್ಕೆ ಬಂದ ವಲಸಿಗರು, ಮೀನ್ಸ್ ಪ್ರವಾಸಿಗರು, ರಾಯಭಾರಿಗಳು, ವ್ಯಾಪಾರಿಗಳು, ಯಾತ್ರಾರ್ಥಿಗಳು, ಅಧಿಕಾರಿಗಳು, ಮಿಷನರಿಗಳು ಮೊದಲಾದವರು ಇಲ್ಲಿನ ತಮ್ಮ ಅನುಭವಗಳನ್ನು ಬರವಣಿಗೆಯ ರೂಪದಲ್ಲಿ ದಾಖಲಿಸಿದ್ದಾರೆ. ಅವುಗಳನ್ನು ನಾವು ವಿದೇಶೀಯ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ.
ಅಂದರೆ ಬೇರೆ ದೇಶದಿಂದ ಬಂದು ವಿದೇಶಗಳಿಂದ ಬಂದು ನಮ್ಮ ಭಾರತಕ್ಕೆ ಆಗಿ ಬಂದು ರಾಯಭಾರಿಗಳಾಗಿ ಬಂದು ವ್ಯಾಪಾರಿಗಳಾಗಿ ಬಂದರು ಯಾತ್ರಾರ್ಥಿಗಳಾಗಿ ಬಂದು ಅಧಿಕಾರಿಗಳಾಗಿ ಬಂದು ಇಲ್ಲಿನ ಅನುಭವಗಳನ್ನು ಏನು ಮಾಡಿದ್ದಾರೆ ಅವರ ಭಾಷೆಗಳಲ್ಲಿ ಏನು ಮಾಡಿದ್ದಾರೆ ಬರೆದಿದ್ದಾರೆ ದಾಖಲಿಸಿದ್ದಾರೆ. ಅವುಗಳನ್ನು ನಾವು ವಿದೇಶಿಯ ಸಾಹಿತ್ಯ ಅಂತ ಕರಿಬೋದು. ಹಾಗಾದರೆ ವಿದೇಶಿಯ ಸಾಹಿತ್ಯಗಳಲ್ಲಿ ಯಾವ್ಯಾವ ಬರ್ತವೆ ವಿದೇಶಿಯ ಸಾಹಿತ್ಯಗಳು ಅಂತ ಅಂದರೆ ನೋಡಿ, ವಿದೇಶಿಯ ಸಾಹಿತ್ಯಗಳು ಮೆಗಾಸ್ತೀನನ ಇಂಡಿಕಾ, ಪಾಯಿಯಾನನ ಗೋಕೋಕಿ, ಯುಎನ್ ಸಾಂಗ್ಸನ ಸಿಯುಕಿ ಆ್ಯಂಡ್ ನೆಕ್ಸ್ಟ್ ಟಾಲಾಮಿಯನ ಜಿಯೋಗ್ರಫಿ, ಬರ್ನೌನಿಯ ತಾರಿಕ್ ಎ ಫಿರೋಜ್ ಶಾಹಿ, ನೆಕ್ಸ್ಟ್ ಪಾರಿಸ್ತಾನ ತರಿಕ್ ಎ ಪರಿಷ್ತಾ, ಬಾಬರನ ತುಜುಕ್ಕಿ ಬಾಬರಿ. ಇವೆಲ್ಲವೂ ಸಹ ಏನಾಗಿದ್ದಾವೆ, ಇವು ವಿದೇಶಿಯ ಸಾಹಿತ್ಯಗಳು ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಮೆಗಾಸ್ತೀನನ ಇಂಡಿಕಾ, ಪಾಯಿಯಾನ ಗೋಕೋಕಿ, ಯುಎನ್ ಥ್ಯಾಂಕ್ಸನ ಸಿಯುಕಿ, ನೆಕ್ಸ್ಟ್ ಟಾಲಾಮಿಯ ಜಿಯೋಗ್ರಫಿ, ಬರೌನಿಯ ತಾರಿಕ್ ಎ ಫಿರೋಜ್ ಶಾಹಿ, ಪಾರಿಸ್ತಾನ ತರಿಕ್ ಎ ಪರಿಷ್ತಾ, ನೆಕ್ಸ್ಟ್ ಬಾಬರನ ತುಜುಕಿ ಬಾಬರಿ. ಇವೆಲ್ಲವೂ ಸಹ ಏನಾಗಿದ್ದಾವೆ, ಒಂದು ವಿದೇಶಿಯ ಸಾಹಿತ್ಯಗಳು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಬಂದು ಇಲ್ಲಿನ ಸಂಸ್ಕೃತಿ ರಾಜಕೀಯ ಆರ್ಥಿಕ ಆಡಳಿತ ಮೊದಲಾದ ಸಂಗತಿಗಳನ್ನು ನೀವು ವಿದೇಶಿಯ ಸಾಹಿತ್ಯಗಳೇ ನಾವು ನೋಡ್ತಾ ಹೋಗ್ಬೋದು. ಗೊತ್ತಾಯ್ತಲ್ವಾ ನಮಗೆ ದೇಶೀಯ ಸಾಹಿತ್ಯದ ಬಗ್ಗೆ ಗೊತ್ತಾಯಿತು, ನೆಕ್ಸ್ಟ್ ವಿದೇಶಿಯ ಸಾಹಿತ್ಯದ ಬಗ್ಗೆ ಗೊತ್ತಾಗ್ತಾ ಹೋಯಿತು. ಹಾಗಾದರೆ ಇವೆರಡರಲ್ಲಿ ಏನು ನ್ಯೂನತೆಗಳನ್ನ ನಾವು ನೋಡ್ಬೋದು. ನ್ಯೂನತೆಗಳು ಅಂತಂದರೆ ದೇಶೀಯ ಸಾಹಿತ್ಯದಲ್ಲಿ ನಾವೇನು ನೋಡ್ಬೋದು, ನಮ್ಮ ದೇಶದವರು ನಮ್ಮ ಭಾರತೀಯರು ಮಾಡಿರೋದ್ರಲ್ಲಿ ಅತಿಶಯೋಕ್ತಿನ ನೋಡ್ಬೋದು, ಉತ್ಪ್ರೇಕ್ಷೆನ ನೋಡ್ಬೋದು ಮತ್ತು ಸ್ವಾಮಿನಿಷ್ಠೆ ಅಂಶಗಳನ್ನು ನಾವು ಇಲ್ಲಿ ಎತ್ತಿ ಹಿಡಿಯುವಂಥವನ್ನು ನಾವು ನಮ್ಮ ದೇಶೀಯ ಸಾಹಿತ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ವಿದೇಶಿಯ ಸಾಹಿತ್ಯಗಳಲ್ಲಿ ನ್ಯೂನತೆಗಳು ಏನೇನು ನೋಡ್ಬೋದು, ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆ ಆಗಿರುತ್ತದೆ. ಅಂದರೆ ವಿದೇಶಿಯರಿಗೆ ಸ್ಥಳೀಯ ಜ್ಞಾನದ ಕೊರತೆ, ಅವರಿಗೆ ನಮ್ಮ ದೇಶದ ಒಂದು ಜ್ಞಾನದ ಕೊರತೆಯಿಂದ ಏನಾಗಿರುತ್ತೆ, ತಪ್ಪು ಗ್ರಹಿಕೆ ಆಗಿರುತ್ತೆ ಅನ್ನೋದನ್ನು ನಾವು ನ್ಯೂನತೆಗಳು ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯದಲ್ಲಿ ನಾವು ಇವೆರಡನ್ನೂ ಸಹ ನಾವು ನ್ಯೂನತೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ನಾವು ಲಿಖಿತ ಸಾಹಿತ್ಯದಲ್ಲಿ ನಾವು ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯದಲ್ಲಿ 2 ವಿಧಗಳೆಂದು ನಾವು ನೋಡ್ತಾ ಹೋಗಿದ್ದೀವಿ. ಹಾಗಾದರೆ ನೆಕ್ಸ್ಟ್ ನಾವು ಮೌಖಿಕ ಸಾಹಿತ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಮೌಖಿಕ ಸಾಹಿತ್ಯ ಅಂದರೇನು, ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಮೌಖಿಕ ಸಾಹಿತ್ಯ. ಮೌಖಿಕ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವಂತಹ ಒಂದು ಕತೆ, ಲಾವಣಿ, ಜಾನಪದ ಗೀತೆ ಮೊದಲಾದವುಗಳಾಗಿವೆ. ಅಂದರೆ ಮೌಖಿಕ ಸಾಹಿತ್ಯ ಅಂತಂದರೆ ಏನು ಹೇಳ್ಬೋದು, ಒಬ್ಬರಿಂದ ಒಬ್ಬರಿಗೆ ಆಡು ಮಾತುಗಳಲ್ಲಿ ಬಂದಿರೋಂತಹ ಒಂದು ಕತೆ ಆಗಿರ್ಬೋದು, ಲಾವಣಿ ಆಗಿರ್ಬೋದು, ಐತಿಹ್ಯ ಆಗಿರ್ಬೋದು, ಜಾನಪದ ಗೀತೆ ಮೊದಲಾದವುಗಳನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಫಸ್ಟು ನೋಡಿ, ಇಲ್ಲಿ ಕತೆ ಅಂದರೆ ನಿಮಗೆ ಗೊತ್ತಿದೆ, ಲಾವಣಿ ಅಂದರೆ ಗೊತ್ತಿದೆ. ಹಾಗಾದರೆ ಐತಿಹ್ಯ ಎಂದರೇನು? ಐತಿಹ್ಯ ಅಂತಂದರೆ ನಾವು ಏನು ಹೇಳ್ಬೋದು ಅಂತಂದರೆ ಸ್ಥಳ ಪುರಾಣಗಳು ಅಂತ ಕರಿತಾ ಹೋಗ್ತೀವಿ. ಸ್ಥಳ ಪುರಾಣಗಳು ಅಂದರೆ ಆ ಒಂದು ಕೆಲವೊಂದು ಊರಿಗೆ ಆಗಲಿ, ಅಂದರೆ ಪ್ರತಿಯೊಂದು ಊರಿಗೂ ಸಹಿತ ಅದರದೇ ಆದಂತಹ ಒಂದು ಸ್ಥಳ ಪುರಾಣಗಳು ಇರುತ್ತೆ, ಅದರದೇ ಆದಂತಹ ಅದರ ಒಂದು ಇಂದಿನ ಕತೆ ಇರುತ್ತದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದರೆ ಈ ಮೌಖಿಕ ಆಧಾರಗಳ ಬಗ್ಗೆ ನಾವೇನು ಹೇಳ್ಬೋದು? ಮೌಖಿಕ ಆಧಾರಗಳನ್ನು ನಾವು ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿದ್ದಾರೆ. ಅಂದರೆ ಜನಗಳು ಏನು ಮಾಡಿದ್ದಾರೆ, ಜಾನಪದರು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾಯಿಸಿಕೊಂಡು ಬಂದಿರೋಂತಹ ಒಂದು ಜಾನಪದ ಗೀತೆಗಳನ್ನು ನಾವು ಮತ್ತು ಲಾವಣಿಗಳನ್ನು ಮತ್ತು ಅವರ ಅನುಭವಕ್ಕೆ ಬಂದಿರೋಂತಹ ಎಲ್ಲವನ್ನೂ ಸಹಿತ ನೆನಪುಗಳನ್ನು ಒಂದು ಕಥೆಯಾಗಿ ಅಥವಾ ಹಾಡುಗಳ ರೂಪದಲ್ಲಿ ನಮ್ಮ ಮುಂದೆ ತಂದಿಟ್ಟಿರುತ್ತಾರೆ. ಅವುಗಳನ್ನು ನಾವು ಮೌಖಿಕ ಸಾಹಿತ್ಯಗಳು ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ನಾವು ಲಾವಣಿಗಳನ್ನು ಕಟ್ಟಿ ಹಾಡಿದ್ದಾರೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಯಾರ್ಯಾರ ಬಗ್ಗೆ ಹಾಡಿರ್ಬೋದು? ಕುಮಾರರಾಮ, ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ನೆಕ್ಸ್ಟ್ ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಮೊದಲಾದವರ ಬಗ್ಗೆ ಲಾವಣಿಗಳನ್ನು ಕಟ್ಟಿ ನಮ್ಮ ಇಂದಿನ ಕಾಲದ ಜನ ಅವ್ರು ಏನು ಮಾಡಿದ್ದಾರೆ, ಹಾಡು ಹೇಳಿದ್ದಾರೆ. ಆ ಹಾಡು ಮೌಖಿಕ ಸಾಹಿತ್ಯದಲ್ಲಿ ಇವುಗಳನ್ನೆಲ್ಲ ನಾವೇನನ್ಬೋದು, ಮೌಖಿಕ ಸಾಹಿತ್ಯಗಳು ಅಂತ ಹೇಳ್ಬೋದು. ಹಾಗಾದರೆ ಐತಿಹ್ಯ ಅಂದರೆ ಗೊತ್ತಾಯಿತು, ಸ್ಥಳ ಪುರಾಣಗಳು. ಪ್ರತಿಯೊಂದು ಊರಿಗೂ ಸಹ ಅದರದೇ ಆದಂತಹ ಒಂದು ಹಿಂದಿನ ಐತಿಹ್ಯಗಳಿರುತ್ತವೆ, ಅಂದರೆ ಸ್ಥಳ ಪುರಾಣಗಳಿರುತ್ತವೆ.
ಪ್ರತಿ ಹಳ್ಳಿ ನಗರಗಳ ಹಿಂದೆ ಇವು ಸಹ ಐತಿಹ್ಯಗಳಿರುತ್ತವೆ. ಓಕೆ, ನಿಮಗೆ ಗೊತ್ತಾಯ್ತಲ್ವಾ? ನೆಕ್ಸ್ಟು ಸಾಹಿತ್ಯ ಆಧಾರಗಳ ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಅಂದರೆ ಏನು? ಪುರಾತತ್ವ ಆಧಾರಗಳನ್ನು ಎಷ್ಟು ವಿಧಗಳನ್ನಾಗಿ ಮಾಡಿದ್ದಾರೆ. ಪುರಾತತ್ವ ಆಧಾರಗಳು ಅಂತಂದರೆ ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿಯೂ ಸಹ ಹುದುಗಿರೋಂತಹ ಕೆಲವೊಂದು ಅವಶೇಷಗಳನ್ನು, ಶಾಸನಗಳನ್ನು ಏನು ಮಾಡ್ತಾರೆ, ಹೊರ ತೆಗಿತಾರೆ. ಅವುಗಳನ್ನು ತೆಗೆದು, ಅವಶೇಷಗಳನ್ನು ತೆಗೆದು ವೈಜ್ಞಾನಿಕ ವಿಧಾನಗಳಲ್ಲಿ ಬಳಸಿ ಅಗೆಯುವ ಮೂಲಕ ಹೊರ ತೆಗೆಯುತ್ತಾರೆ. ಇದನ್ನು ಉತ್ಖನನ ಎನ್ನುವರು. ಅಂತಂದರೆ ಭೂಗರ್ಭದಲ್ಲಿರುವಂತಹ ಅವಶೇಷಗಳನ್ನು ಹೊರತೆಗೆದು ಅವುಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಅಗೆಯುವ ಮೂಲಕ ಹೊರತೆಗೆದಿರುವ ಇದನ್ನು ನಾವು ಉತ್ಖನನ ಅಂತ ಹೇಳ್ತೀವಿ. ಹಾಗಾದರೆ ಈ ಉತ್ಖನನ ಫಲವೇ ಏನಾಗಿದೆ? ಈ ಉತ್ಖನನದ ಫಲವಾಗಿಯೇ ಹರಪ್ಪ ನಾಗರಿಕತೆ ಬಗ್ಗೆ ನಮಗೆ ಗೊತ್ತಾಗಿದೆ. ಬೆಳಕಿಗೆ ಬಂದಿರೋವಂಥದ್ದೇನು ಯಾವುದು? ಈ ಉತ್ಖನನದಿಂದನೇ ಸಹ ಹರಪ್ಪ ನಾಗರಿಕತೆ ಗೊತ್ತಾಗಿದೆ, ಬೆಳಕಿಗೆ ಬಂದಿದೆ ಎಂಬುದನ್ನು ಇತಿಹಾಸಕಾರರು ಹೇಳಿದ್ದಾರೆ. ಈ ಉತ್ಖನನಗಳ ಸಂದರ್ಭದಲ್ಲಿ ಅವಶೇಷ ಅಂತಂದರೆ ಶಾಸನ, ನಾಣ್ಯ, ಮಡಕೆ, ಚೂರು, ಬಳೆ, ಮುದ್ರೆ, ಮಣಿ, ನೆಕ್ಸ್ಟು ಎಲುಬು, ಲೋಹ ಮುಂತಾದವುಗಳು ಸಹ ದೊರೆತಿದ್ದಾವೆ ಅಂತ ಹೇಳ್ಬೋದು. ಈಗ ಇವುಗಳನ್ನು ವೈಜ್ಞಾನಿಕ ಮಾರ್ಗವನ್ನು ಬಳಸಿಕೊಂಡು ವಿಶ್ಲೇಷಿಸುತ್ತಾರೆ. ಇವುಗಳನ್ನು ಏನು ಮಾಡ್ತಾರೆ? ವೈಜ್ಞಾನಿಕ ಮಾರ್ಗದಲ್ಲಿಯೂ ಸಹ ಬಳಸಿಕೊಂಡು ವಿಶ್ಲೇಷಿಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಈ ಒಂದು ಪುರಾತತ್ವ ಆಧಾರಗಳನ್ನು ನಾವು 4 ವಿಧಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಹಾಗಾದರೆ ಆ 4 ವಿಧಗಳು ಯಾವ್ಯಾವು ಅಂತಂದರೆ, ಫಸ್ಟು ಶಾಸನಗಳು. ಫಸ್ಟ್ ಒನ್ ಈಸ್ ಶಾಸನಗಳು, ನೆಕ್ಸ್ಟ್ ನಾಣ್ಯಗಳು, ಅನದರ್ ಒನ್ ಈಸ್ ಸ್ಮಾರಕಗಳು, ಆ್ಯಂಡ್ ನೆಕ್ಸ್ಟ್ ಅವಶೇಷಗಳು. ಇವು 4 ಸಹ ಏನಾಗಿದ್ದಾವೆ? ಪುರಾತತ್ವ ಆಧಾರಗಳು ಆಗಿದ್ದಾವೆ. ಶಾಸನಗಳು ಅಂತಂದರೆ ಈಗ 4 ವಿಧಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಒಂದೊಂದಾಗಿ ಶಾಸನಗಳು ಮತ್ತು ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳ ಬಗ್ಗೆ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ. ಓಕೆ, ನೆಕ್ಸ್ಟ್ ಫಸ್ಟ್ ಒನ್ ಈಸ್ ಶಾಸನಗಳು. ಹಾಗಾದರೆ ನಮಗೆ ಗೊತ್ತಿದೆ ಶಾಸನಗಳು ಅಂತ ಅಂದರೆ, ಶಾಸನ ಎಂಬುದ ಪದದ ಅರ್ಥ ಏನು? ಕೊರೆಯಲ್ಪಟ್ಟಿರುವ ಅನ್ನೋದನ್ನು ನಾವೇನಂತೀವಿ? ಶಾಸನ ಅಂತ ಕರಿತಾ ಹೋಗ್ತೀವಿ. ಶಾಸನ ಅಂದ್ರೇ ಕೊರೆಯಲ್ಪಟ್ಟಿರುವ ಎಂದರ್ಥ. ಹಾಗಾದರೆ ಈ ಕೊರೆಯಲ್ಪಟ್ಟಿರುವುದನ್ನು ಯಾವುದ್ರ ಮೇಲೆ ಕೊರೆಯಲ್ಪಟ್ಟಿರುತ್ತಾರೆ? ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ. ಅಂದರೆ ಲೋಹಗಳ ಮೇಲೆ, ಬಂಡೆಗಳ ಮೇಲೆ, ಕಲ್ಲುಗಳ ಮೇಲೆ ಕೊರೆಯಲ್ಪಟ್ಟಿರುವಂತಹವುಗಳನ್ನು ನಾವು ಶಾಸನಗಳು ಅಂತ ಕರಿತೀವಿ. ಅಂದರೆ ಇವೆಲ್ಲವೂ ಸಹ ದೀರ್ಘ ಬಾಳಿಕೆ ಬರುವಂತಹ ವಸ್ತುಗಳ ಮೇಲೆ ಶಾಸನಗಳನ್ನು ಕೊರಿತಾ ಇರ್ತಾರೆ. ಹಾಗಾದರೆ ಈ ಶಾಸನಗಳನ್ನು ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳಿಗೆ ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ. ಅಂತಂದರೆ ಒಂದು ಇಂಪಾರ್ಟೆಂಟ್ ಸೋರ್ಸ್ ಅಂದರೆ ಶಾಸನಗಳು ಅಂತ ಅಂದರೆ ಒಂದು ವಿಶ್ವಾಸಾರ್ಹ ಆಧಾರಗಳು. ಅಂದರೆ ವಿಶ್ವಾಸದಿಂದ ಇವು ಶಾಸನಗಳು ಇವು ಕರೆಕ್ಟಾಗಿದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಶಾಸನಗಳಲ್ಲಿ ನಾವು ಯಾವ ಶಾಸನಗಳನ್ನು ನೋಡ್ಬೋದು? ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಒಂದು ಶಾಸನ ಅಂದರೆ ಅತಿ ಹೆಚ್ಚಾಗಿ ಕಂಡುಬರುವಂಥವು ಆರಂಭಿಕ ಶಾಸನಗಳು ಯಾವುವು? ಅಶೋಕ ಶಾಸನಗಳೇ ಭಾರತದಲ್ಲಿ ಕಂಡುಬರುವ ಆರಂಭಿಕ ಶಾಸನಗಳಾಗಿವೆ. ಅಶೋಕನ ಬಹುತೇಕ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದೆ. ಅಂತಂದರೆ ನಮಗೆ ಗೊತ್ತಾಯ್ತು, ಕೊರೆಯಲ್ಪಟ್ಟಿರುವಂತಹ ಕಲ್ಲು ಬಂಡೆಗಳ ಮೇಲೆ ಇರೋಂಥವನ್ನ ನಾವು ಶಾಸನಗಳು ಅಂತ ಕರಿತೀವಿ. ಶಾಸನಗಳು ವಿಶ್ವಾಸಾರ್ಹ ಆಧಾರಗಳಾಗಿದ್ದಾವೆ. ಅಶೋಕನ ಶಾಸನಗಳು ಆರಂಭಿಕ ಶಾಸನಗಳಾಗಿದ್ದಾವೆ. ಅಶೋಕನ ಶಾಸನಗಳೇ ಆರಂಭಿಕ ಶಾಸನಗಳಾಗಿದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಶೋಕನ ಶಾಸನಗಳು ಎಲ್ಲವೂ ಸಹ ಏನಾಗಿದ್ದಾವೆ? ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಅವುಗಳ ಭಾಷೆ ಅಂದರೆ ಬ್ರಾಹ್ಮಿ ಲಿಪಿಗಳಿದೆ, ಅವುಗಳ ಭಾಷೆ, ಶಾಸನಗಳ ಭಾಷೆಗಳು ಯಾವ್ಯಾವು ಅಂತಂದರೆ ಪ್ರಾಕೃತವಾಗಿರುತ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಸಾವಿರಾರು ಶಾಸನಗಳು ಕಂಡುಬರುತ್ತವೆ. ಅಂತಂದರೆ ಫಾರ್ ಎಕ್ಸಾಂಪಲ್, ಹಾಗಾದರೆ ಯಾವ್ಯಾವ ಶಾಸನಗಳನ್ನು ನಾವು ಕಂಡು ಬರ್ತವೆ? ಬೇರೆ ಬೇರೆ ಭಾಷೆಗಳಲ್ಲಿ ಬರುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ ನಾವು ಯಾವುದನ್ನು ನೋಡ್ಬೋದು ಅಂತ, ಇಂಪಾರ್ಟೆಂಟ್ ಇರೋಂತಹ ಶಾಸನಗಳು ಯಾವುದನ್ನು ನೋಡ್ತಾ ಹೋಗೋಣ. ಯಾವ್ಯಾವು? ಸಮುದ್ರಗುಪ್ತ ಅಲಹಾಬಾದ್ ಸ್ತಂಭ ಶಾಸನ, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ. ಇಮ್ಮಡಿ ಪುಲಕೇಶಿಯವರ ಐಹೊಳೆ ಶಾಸನವೂ ಸಹ ಒಂದು
ಪ್ರಾಕೃತ ಭಾಷೆಗಳಲ್ಲಿ ರಚಿತವಾಗಿದೆ. ನೆಕ್ಸ್ಟ್ ಕಾರವೆಲ್ಲನ ಅತಿಗುಂಪ ಶಾಸನ. ಕಾರವೆಲ್ಲನ ಏನಾಗಿದೆ, ಅತಿಗುಂಪ ಶಾಸನ ಮೊದಲಾದವುಗಳು ಇವೆಲ್ಲವೂ ಸಹ ಏನಾಗಿದೆ, ಇನ್ನೂ ಮುಂತಾದವು ಸಹ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದೆ, ಅಥವಾ ಅಂದರೆ ಅಶೋಕನ ಶಾಸನಗಳು ಮಾತ್ರ ಬ್ರಾಹ್ಮಿ ಲಿಪಿಯಲ್ಲಿದೆ. ನೆಕ್ಸ್ಟ್ ಇನ್ನು ಬರುವಂತಹ ಭಾಷೆಗಳೆಲ್ಲ ಪ್ರಾಕೃತ ಭಾಷೆಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಈ ಒಂದು ಶಾಸನಗಳಲ್ಲಿ ನಾವು ಏನನ್ನು ನಾವು ನೋಡ್ಬೋದಪ್ಪ ಅಂತಂದರೆ, ಉತ್ತರ ಮೇರೂರಿನ ಶಾಸನ ಚೋಳರ ಗ್ರಾಮಾಡಳಿತವನ್ನು ತಿಳಿಸ್ತಾ ಹೋಗುತ್ತದೆ. ಅಂದರೆ ಈ ಶಾಸನಗಳಿಂದ ನಮಗೇನು ತಿಳಿಯುತ್ತದೆ, ಆ ಒಂದು ಉತ್ತರ ಮೇರೂರಿನ ಶಾಸನ ಚೋಳರ ಗ್ರಾಮಾಡಳಿತವನ್ನು, ಅವರು ಯಾವ ರೀತಿಯಾಗಿ ಗ್ರಾಮವನ್ನು ಆಡಳಿತ ಮಾಡ್ತಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದಲ್ಲದೆ ಅನೇಕ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನು ಶಾಸನಗಳು ತಿಳಿಸುತ್ತವೆ. ಅಂತಂದರೆ ಈ ಶಾಸನಗಳು ಏನೇನು ತಿಳಿಸ್ಬೋದು ಅಂತಂದರೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಸಂಗತಿಗಳನ್ನು ಸಹ ತಿಳಿಸ್ತಾ ಹೋಗ್ತವೆ. ಓಕೆ, ಶಾಸನಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ಇವಾಗ ನಾವು ನಾಣ್ಯಗಳ ಬಗ್ಗೆ ಅನದರ್ ಒನ್, ಅಂದರೆ ಪುರಾತತ್ವ ಆಧಾರಗಳಲ್ಲಿ ಸೆಕೆಂಡ್ ಒನ್ ಏನಿದೆ, ನಾಣ್ಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ನಾಣ್ಯಗಳು ಅಂತ ಅಂದರೆ ಏನು? ನಾಣ್ಯಗಳು ಅಂತಂದರೆ ನಿಮಗೆ ಗೊತ್ತಿದೆ, ಕಾಯಿನ್ಸ್ ಅಂತ ಹೇಳ್ಬೋದು. ಕಾಯಿನ್ಸ್ ಅಂತಂದರೆ ಅವು ತುಂಬ ಚಿಕ್ಕಗಿರ್ತಾವ, ಹೌದಲ್ವಾ? ಈ ನಾಣ್ಯಗಳು ಆಕಾರಗಳಲ್ಲಿ ಚಿಕ್ಕದಾಗಿದ್ದರೂ ಸಹ ಅವುಗಳು ತುಂಬ ಇಂಪಾರ್ಟೆಂಟ್ ಇದೆ, ಮಹತ್ವದ ಸಂಗತಿಗಳನ್ನು ಅವು ಒಳಗೊಂಡಿರ್ತವೆ. ಅವು ಯಾವ್ಯಾವು ಅಂತಂದರೆ, ಆಗಿನ ಕಾಲದಲ್ಲಿ ರಾಜರುಗಳು ಉಪಯೋಗಿಸ್ತಿರೋಂತಹ ಒಂದು ಕಾಯಿನ್ಸ್ಗಳಲ್ಲಿ ಏನಿರ್ತಿತ್ತು, ಅದರ ಮೇಲೆ ರಾಜನ ಚಿತ್ರ ಇರ್ಬೋದು, ಮತ್ತು ಭಾಷೆ, ಆಡಳಿತ, ಮತ್ತು ರಾಜನ ಬಿರುದು, ಸಾಧನೆ, ರಾಜನ ಮತ, ಧರ್ಮ, ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಮಹತ್ವವಾದದ್ದು. ನಾಣ್ಯಗಳು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ, ಅದು ಅಲ್ಲಿನ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಈ ನಾಣ್ಯಗಳಿಂದ. ನೆಕ್ಸ್ಟು ಸಮುದ್ರಗುಪ್ತನ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ನೋಡ್ಬೋದು. ನಾಣ್ಯಗಳಲ್ಲಿ ಸಿಕ್ಕಿರೋಂತಹ ಒಂದು ನಾಣ್ಯಗಳು ಆಧಾರಗಳು, ಸೋರ್ಸಸನ್ನು ನಾವು ಏನು ನೋಡ್ಬೋದು, ಅದರಲ್ಲಿ ಏನು ತಿಳಿದು ಬರುತ್ತೆ, ಚಂದ್ರಗುಪ್ತನ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ನಾವು ನೋಡ್ಬೋದು. ನೆಕ್ಸ್ಟು ಹೊರಡಿಸಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಆ ನಾಣ್ಯಗಳ ಒಂದು ಆಧಾರದ ಮೇಲೆ. ನೆಕ್ಸ್ಟು ಗೌತಮಿಪುತ್ರನ ಮತ್ತು ಅವುಗಳ ಮೇಲಿರುವ ಚಿತ್ರಗಳ ಆಧಾರದ ಮೇಲೆ ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಮತ್ತು ಅಶೋಕ ಯಾಗ ನಡೆಸಿದ್ದಾನೆಂದು ಹೇಳಲಾಗುವುದು. ಅಂದರೆ ಈ ಚಂದ್ರಗುಪ್ತನ ಬಗ್ಗೆ ನಾವು ತಿಳ್ಕೊಂಡಾಗ ಆ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದಾನೆ. ಅವುಗಳ ಮೇಲಿರೋಂತಹ ಚಿತ್ರಗಳ ಆಧಾರದ ಮೇಲೆ, ಸಾಮಗ್ರಿಗಳ ಮೇಲೆ ಸಮುದ್ರಗುಪ್ತನು ಸಹ ಸಂಗೀತ ಪ್ರಿಯನಾಗಿರ್ತಾನೆ ಮತ್ತು ಅಶ್ವಮೇಧ ಯಾಗವನ್ನು ನಡೆಸಿರ್ತಾನೆ ಅನ್ನೋದನ್ನು ಹೇಳ್ಬಹುದು. ನೆಕ್ಸ್ಟು ಗೌತಮಿಪುತ್ರ ಶತಕರ್ಣಿಯು ನಹಾಪಾಣದ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿದ್ದಾನೆ. ಅವನೇನು ಮಾಡಿದ್ದಾನೆ, ಗೌತಮಿಪುತ್ರ ಶತಕರ್ಣಿ ಏನು ಮಾಡಿದ್ದಾನೆ, ಅವನ ಹೆಸರುಗಳನ್ನು ಅಳಿಸಿ ಹಾಕಿ ನೆಕ್ಸ್ಟ್ ಅವನ ಹೆಸರುಗಳನ್ನು ಬರೆಸಿದ್ದಾನೆ. ಟಂಕಿಸಿದ್ದಾನೆ ಅಂತಂದರೆ ಅವನ ಹೆಸರುಗಳನ್ನ ಹಾಕಿದ್ದಾನೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಶತಕರ್ಣಿಯು ನಹಾಪಾಣನನ್ನು ಸೋಲಿಸಿದ್ದಾನೆ. ನಹಾಪಾಣನ ಸೋಲಿಸಿ ಪುಷ್ಟಿ ದೊರೆತಂತಾಗಿ ಇದೆ ಅನ್ನೋದನ್ನ ನಾವು ತಿಳ್ಕೊಬೋದು. ಅವನನ್ನು ಸೋಲಿಸಿ ಅವನ ನಾಣ್ಯಗಳ ಮೇಲೆ ನೆಕ್ಸ್ಟ್ ನಹಾಪಾಣನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಗೌತಮಿಪುತ್ರನ ಇದನ್ನು ಟಂಕಿಸಿರ್ತಾನೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ರೋಮ್ ನಾಣ್ಯಗಳು ಸಹ ದೊರಕಿರ್ತಾರೆ. ಈ 2000 ವರ್ಷಗಳ ಹಿಂದೆಯೇ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿತೆಂದು ತಿಳಿಯುತ್ತೇವೆ. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ನಮಗೆ ದೊರೆತಿದೆ, ಅಂದರೆ ಇತಿಹಾಸಕಾರರಿಗೆ ದೊರೆತಿರೋದ್ರಿಂದ ಇದರಿಂದ ನಮಗೆ ಏನು ಗೊತ್ತಾಗಿದೆ, ಈ ಪ್ರದೇಶಗಳಲ್ಲಿ 2000 ವರ್ಷಗಳ ಹಿಂದೆಯೇ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕ ಇತ್ತು ಎಂಬುದನ್ನು ಇದರಿಂದ ನಾವು ತಿಳ್ಕೋಬಹುದು. ಗೊತ್ತಾಯ್ತಲ್ವ, ನಾಣ್ಯಗಳು ನಮಗೆ ಎಷ್ಟು ಮಹತ್ವವಾದದ್ದು, ಆಧಾರಗಳಲ್ಲಿ ನಾಣ್ಯಗಳು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಸ್ಮಾರಕಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಈ ಸ್ಮಾರಕಗಳು ಅಂದರೆ ಏನು?
ಸ್ಮಾರಕಗಳು ಅಂತಂದರೆ ನಿಮಗೆ ಗೊತ್ತಿದೆ, ಸ್ಮಾರಕಗಳು ಅಂದರೆ ಕಟ್ಟಡಗಳು ಅಂತ ಹೇಳ್ತೀವಿ. ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷಿಗಳಾಗಿವೆ. ಅಂದರೆ ಸ್ಮಾರಕಗಳೇ ನಮ್ಮ ಅಂದರೆ ಚರಿತ್ರೆ ಹೀಗಿತ್ತು ಅಂತಂದು ಹೇಳೋದಕ್ಕೆ ಒಂದು ಪ್ರಮುಖ ಸಾಕ್ಷಿ ಅಂತಂದರೆ ಸ್ಮಾರಕಗಳು. ಅರಮನೆಗಳು, ಅವುಗಳಲ್ಲಿ ನಾವು ಯಾವ್ಯಾವುದನ್ನು ನೋಡ್ಬೋದು? ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು ಮುಂತಾದವುಗಳೆಲ್ಲ ಸ್ಮಾರಕಗಳೇ. ಇವುಗಳೆಲ್ಲ ಏನಂತೀವಿ? ಕಟ್ಟಡಗಳನ್ನು ನಾವು ಸ್ಮಾರಕಗಳು ಅಂತ ಕರಿತಾ ಹೋಗ್ತೀವಿ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು ಮುಂತಾದವುಗಳೆಲ್ಲವೂ ಸ್ಮಾರಕಗಳೇ ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ಹಾಗಾದರೆ ಈ ಸ್ಮಾರಕಗಳನ್ನು ನಾವು ಯಾವ ರೀತಿಯಾಗಿ ಅದು ಇತಿಹಾಸವನ್ನು ಹೊಂದಿದೆ, ಸ್ಮಾರಕಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಸ್ಮಾರಕಗಳು ಯಾವುದನ್ನು ನಾವು ನೋಡ್ತಾ ಹೋಗೋಣ. ಮೆಹರೂಲಿನ ಉಕ್ಕಿನ ಸ್ತಂಭ, ನೆಕ್ಸ್ಟ್ ವಿಜಯಪುರದ ಗೋಲಗುಮ್ಮಟ, ಇವೆಲ್ಲ ಏನು ಇಂಪಾರ್ಟೆಂಟ್ ಆಗಿರೋಂತಹ ಸ್ಮಾರಕಗಳು. ಇವುಗಳಿಂದ ನಾವು ಏನು ನೋಡ್ಬೋದು? ವಿಜಯಪುರದ ಗೋಲಗುಮ್ಮಟ, ಪಿಸುಮಾತಿನ ಮೊಗಸಾಲೆಗಳು ಈ ಕಾಲಘಟ್ಟದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿವೆ. ಇವೆಲ್ಲ ಏನಾಗಿದ್ದಾವೆ? ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇವೆರಡು ಸಾಕ್ಷಿಯಾಗಿವೆ. ಯಾವ್ಯಾವು? ಮೆಹರೂಲಿನ ಉಕ್ಕಿನ ಸ್ತಂಭ, ವಿಜಯಪುರದ ಗೋಲಗುಮ್ಮಟ, ಇವೆರಡು ಸಹ ವಿಜ್ಞಾನ ತಂತ್ರಜ್ಞಾನಗಳನ್ನು ನೋಡ್ಬೋದು ಇದರಲ್ಲಿ. ಹಾಗಾದರೆ ಶಹಜಾನ್ ತಾಜ್ ಮಹಲ್ ಗೊತ್ತೇ ಇದೆ ಅಲ್ವಾ? ತಾಜ್ ಮಹಲು ಶಹಜಾನನ ಪ್ರೇಮ ಕಥನವನ್ನು ಹೇಳ್ತಾ ಇದೆ. ಅಂತಂದರೆ ಈ ಶಹಜಾನನ ತಾಜ್ ಮಹಲನ್ನು ನೋಡಿದಾಗ ಶಹಜಾನನು ಈ ತಾಜ್ ಮಹಲ್ನ ಯಾಕೆ ಕಟ್ಟಿಸಿದ ಅಂದರೆ 7 ಅದ್ಭುತಗಳಲ್ಲಿ ಒಂದು ತಾಜ್ ಮಹಲು ಸಹ ಒಂದು ಅದ್ಭುತವಾದಂಥ ಒಂದು ಇದು ಅಂತ ಹೇಳ್ತಾರೆ. 7 ವಂಡರ್ಸಲ್ಲಿ ಒಂದು ಅಂತ ಹೇಳ್ಬೋದು. ಹಾಗಾದರೆ ಈ ಶಹಜಾನನು ಅವನ ಪ್ರೇಮ ಕಥೆಯನ್ನು ಸಹ ಹೇಳೋದಕ್ಕೆ ಶಹಜಾನ ತಾಜ್ ಮಹಲ್ನ ಕಟ್ಟಿಸಿದ ಅನ್ನೋದನ್ನು ನಮಗೆ ಗೊತ್ತೇ ಇದೆ ಅಲ್ವಾ? ಪ್ರೇಮ ಕಥೆಗಳು. ಮತ್ತು ಚಿತ್ತೋಡಗಢದ ವಿಜಯ ಸ್ತಂಭವು ರಾಣಕುಂಭನ ವಿಜಯವನ್ನು ಸಾರುತ್ತದೆ. ಅಂದರೆ ಚಿತ್ತೋಡದಲ್ಲಿರೋಂತಹ ವಿಜಯ ಸ್ತಂಭ ಏನನ್ನು ತೋರಿಸುತ್ತೆ? ರಾಣಕುಂಭನ ವಿಜಯವನ್ನು ಸಹ ಸಾರ್ತಾ ಹೋಗಿದೆ. ನೆಕ್ಸ್ಟು ಇಲ್ಲಿ ಬರೋಂತಹ ಎಲ್ಲ ಸ್ಮಾರಕಗಳು ಯಾವ್ಯಾವು ಅಂತಂದರೆ ಅಜಂತ, ಎಲ್ಲೋರ, ಎಲಿಫ್ಯಾಂಟ ಗುಹೆಗಳು, ಭಿತ್ತಿಚಿತ್ರಗಳು, ಇವುಗಳೆಲ್ಲ ಏನು ಸ್ಮಾರಕಗಳು ನಮ್ಮ ಹಿಸ್ಟ್ರಿ ಅಂತಂದರೆ ಇತಿಹಾಸವನ್ನು ಸಹ ಹೇಗಿತ್ತು ಅನ್ನೋದನ್ನು ಎತ್ತಿ ಹಿಡಿತಾ ಹೋಗ್ತವೆ. ಅಂದರೆ ಒಂದು ಒಳ್ಳೆ ಸೋರ್ಸಸ್ ಅಂದರೆ ಆಧಾರಗಳು ಅಂತ ಹೇಳ್ತಾ ಹೋಗ್ಬೋದು. ಉಬ್ಬು ಶಿಲ್ಪಗಳು ಮುಂತಾದವುಗಳು ಅಂದಿನ ಕಾಲದ ಕಾಲ ನೈಪುಣ್ಯತೆ ಮತ್ತು ತಾಂತ್ರಿಕ ಕೌಶಲ್ಯತೆಗೆ ಸಾಕ್ಷಿಯಾಗಿದ್ದಾವೆ. ಇವೆಲ್ಲವೂ ಸಹ ಉಬ್ಬು ಶಿಲ್ಪಗಳು ಮತ್ತು ಅಂದಿನ ಕಾಲ ನೈಪುಣ್ಯತೆಗೆ ತಾಂತ್ರಿಕ ಕೌಶಲ್ಯತೆಗಳು ಸಹ ಸಾಕ್ಷಿಯಾಗಿದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಕರ್ನಾಟಕದ ಐಹೊಳೆ, ಪಟ್ಟದಕಲ್ಲು ದೇವಾಲಯಗಳು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪ ವಿಕಾಸದ ಕ್ರಮವನ್ನು ಪರಿಚಯಿಸುತ್ತದೆ. ನೆಕ್ಸ್ಟು ನಳಂದದ ಸ್ಮಾರಕಗಳು, ಬೀದರ್ನ ಗವನ್ ಕಟ್ಟಿಸಿದ ಮದರಸ ವಾಸ್ತುಶಿಲ್ಪಗಳು, ಇನ್ನು ಮುಂತಾದವುಗಳು ಸಹ ನಾವೇನು ಮಾಡ್ಬೋದು? ಸ್ಮಾರಕಗಳು ಅಂತ ಕರಿತಾ ಹೋಗ್ಬೋದು. ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ, ತಾಂತ್ರಿಕತೆ, ವೈಜ್ಞಾನಿಕತೆ, ನೆಕ್ಸ್ಟ್ ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಈಗ ನಮಗೆ ಗೊತ್ತಿದೆ ಸ್ಮಾರಕಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿದ್ದೀವಲ್ವ. ಹಾಗಾದರೆ ಈ ಸ್ಮಾರಕಗಳನ್ನು ನಾವು ಏನು ಎತ್ತಿ ಹಿಡಿಯುತ್ತೆ ಸ್ಮಾರಕಗಳು ಅಂತ ಅಂದರೆ ಧಾರ್ಮಿಕತೆ ಮತ್ತು ತಾಂತ್ರಿಕತೆ, ವೈಜ್ಞಾನಿಕತೆ, ಸೃಜನಶೀಲತೆ ಮೊದಲಾದ ಆಯಾಮಗಳನ್ನೆಲ್ಲ ಇವು ಎತ್ತಿ ಹಿಡಿಯುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಸೋರ್ಸಸ್ ಇತರ ಅವಶೇಷಗಳು ಅಂತ ಹೇಳ್ಬೋದು. ಇತರ ಅವಶೇಷಗಳು ಅಂತ ಅಂದರೆ ಏನು ಹೇಳ್ಬೋದು? ನೆಕ್ಸ್ಟ್ ಮಡಕೆಚೂರು, ಮಣಿ, ಮುದ್ರೆ, ಲೋಹ, ನೆಕ್ಸ್ಟ್ ಲೋಹದ ತುಣುಕುಗಳು, ಇವುಗಳನ್ನು ನಾವೇನೆಂಬೋದು? ಇತರ ಅವಶೇಷಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳಿಂದ ನಮಗೇನು ಗೊತ್ತಾಗುತ್ತೆ? ಉತ್ಖನನ ಅಂತಂದರೆ ಏನು? ಇತರ ಅವಶೇಷಗಳು. ಉತ್ಖನನದ ಮೂಲಕ ನಮಗೆ ಹರಪ್ಪನ ನಾಗರಿಕತೆ ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಮಣಿಚೂರು ಅಂದರೆ ಮಡಕೆ ಚೂರು, ಮಣಿ, ಮುದ್ರೆ, ಲೋಹದ ತುಣುಕು ಇವುಗಳೆಲ್ಲ ನಮಗೆ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಮಾತ್ರವಲ್ಲ, ವ್ಯಾಪಾರ, ವ್ಯವಹಾರ, ಆಹಾರ ಪದ್ಧತಿ ಮೊದಲಾದವುಗಳನ್ನು ಅರ್ಥ ಮಾಡಿಕೊಳ್ಬೋದು. ಇದರಿಂದ ನಮಗೇನು ಗೊತ್ತಾಗುತ್ತೆ? ಅಲ್ಲಿ ಸಿಕ್ಕಿರೋಂತಹ ಒಂದು
ಪ್ರೂಫ್ಗಳಿಂದ ಏನಾಗುತ್ತೆ ಸಿಕ್ಕಿರೋಂತಹ ಸೋರ್ಸ್ಗಳಿಂದ ಅಲ್ಲಿರ್ತಕ್ಕಂತಹ ಆಹಾರ ಪದ್ಧತಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಉತ್ಖನನಗಳ ಬಗ್ಗೆ ನಮಗೆ ಇಲ್ಲಿ ತನಕ ನಾನು ಹೇಳಿದೆ, ಸ್ಮಾರಕಗಳು ಇದ್ದುವೆ, ಸ್ಮಾರಕಗಳು, ಕಟ್ಟಡಗಳು, ಶಾಸನಗಳು ಮತ್ತು ಲಿಖಿತ ಸಾಹಿತ್ಯ, ಲಿಖಿತ ಸಾಹಿತ್ಯದಲ್ಲಿ ಮತ್ತು ದೇಶೀಯ ಸಾಹಿತ್ಯಗಳು ಬರ್ತವೆ, ವಿದೇಶಿಯ ಸಾಹಿತ್ಯಗಳು ಬರ್ತವೆ ಅಂತ ಎಲ್ಲದ್ರ ಬಗ್ಗೆ ನಾವು ಹೇಳ್ತಾ ಹೋಗಿದ್ವಿ. ನೆಕ್ಸ್ಟ್ ಇತರೆ ಅವಶೇಷಗಳ ಬಗ್ಗೆ ನಾವು ಹೇಳಬೇಕಾದ್ರೆ ನೋಡಿ, ಇತರ ಅವಶೇಷಗಳು ಇಷ್ಟು ದಿನ ಐತೆ, ಮಣಿ ಚೂರಾಗಿರ್ಬೋದು, ಮತ್ತು ಈ ವರ್ಷದಿಂದ ಇಲ್ಲಿ ತನಕ ಈ ರೀತಿ ಇತ್ತು ಅನ್ನೋದನ್ನು ನಾವು ಇಷ್ಟು ವರ್ಷದಿಂದ ಇದು ಇದೆ ಅನ್ನೋದನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಿಬೋದು? ಉತ್ಖನನಗಳು ಇಷ್ಟು ವರ್ಷದ ಹಳೆಯದಾಗಿದೆ ಇದು ಅನ್ನೋದನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂದರೆ ಒಂದು ವೈಜ್ಞಾನಿಕ ಒಂದು ಇದಿದೆ. ಅದೇನಪ್ಪ ಅಂತಂದರೆ ಉತ್ಖನನದ ದೊರೆತ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ, ಮರಗಿಡಗಳು, ಅವಶೇಷಗಳು ಅಂತ ಹೇಳ್ಬೋದು. ಅಂತಂದರೆ ಸತ್ತ ಪ್ರಾಣಿಗಳಂದರೆ ನಮ್ಮ ಬದುಕಿರೋಂತಹ ಎಲ್ಲ ಜೀವಿಗಳಲ್ಲಿಯೂ ಸಹ ಎರಡು ಇದಿರುತ್ತೆ. ಅಂತಂದರೆ ಅವಶೇಷಗಳಲ್ಲಿ C14 ಮತ್ತು C12 ಆ್ಯಂಡ್ C14 ಅಂತ ಇರುತ್ತೆ. C12 ಅಂತಂದರೆ ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ ಅಂತ ಹೇಳ್ಬೋದು, ಅಥವಾ ವಿಕಿರಣಶೀಲ ಇಂಗಾಲ ಅಂತ ಕರಿತಾ ಹೋಗ್ತವೆ. ಇದು ಏನಪ್ಪ ಅಂತಂದರೆ C12 ಅಂದರೆ ಮರ, ಗಿಡ ಮತ್ತು ಪ್ರಾಣಿ ಪಕ್ಷಿಗಳಲ್ಲೂ ಸಹ ಇವೆಲ್ಲರಲ್ಲೂ ಸಹ ಇರುತ್ತೆ. ಅಂದರೆ ಜೀವಿಗಳಲ್ಲಿ ಅಂದರೆ ಲಿವಿಂಗ್ ಥಿಂಗ್ಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಇವುಗಳು ದೊರೆತಿರೋ ಅಂತಹ ಜೈವಿಕ ಸತ್ತ ಪ್ರಾಣಿ, ಪಕ್ಷಿ ಮತ್ತು ಮರಗಿಡಗಳನ್ನು ಅವಶೇಷಗಳನ್ನು ನಾವು ಇಂಗಾಲಕ್ಕೆ ನಾವೇನು ಮಾಡ್ತೀವಿ, ಇಂಗಾಲ 14ಗೆ ವಿಧಾನಕ್ಕೆ ಒಳಪಡಿಸಿದರ ಮೂಲಕ ಕಾಲವನ್ನು ನಿಷ್ಕರ್ಷೆ ಮಾಡುತ್ತಾರೆ. ಅಂತಂದರೆ ಇಷ್ಟು ವರ್ಷದ ಹಳೆಯದಾಗಿದೆ ಇದು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಪ್ರತಿಯೊಂದು ಪ್ರಾಣಿಗಳಲ್ಲಿ C14 ಆ್ಯಂಡ್ C12 C12 ಅನ್ನೋದೇನಾಗಿರುತ್ತೆ, ಆ ಪ್ರಮಾಣ ಚೇಂಜ್ ಆಗಿರೋದಿಲ್ಲ. ಅದು ಎಷ್ಟೇ ವರ್ಷ ಆಗಿದ್ರೂ ಸಹ ಅದು ಹಾಗೇ ಇರುತ್ತೆ. C12 ಅನ್ನೋದು ಸತ್ತ ಪ್ರಾಣಿಗಳಲ್ಲಿ ದೊರೆತಂತಹ C12 ಆ್ಯಂಡ್ C14 C12 ಅನ್ನೋದು ಹಾಗೇ ಇರುತ್ತೆ. ಆ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟು C14 ಅಂತ ಇರುತ್ತಲ್ಲ, ಕಾಲಕ್ರಮೇಣ ಅದು ಕ್ಷೀಣಿಸ್ತಾ ಬರ್ತಾ ಹೋಗುತ್ತೆ. ಕಾಲಕ್ರಮೇಣ ಕ್ಷೀಣಿಸ್ತಾ ಬಂದಾಗ ಅಲ್ಲಿ ಏನು ನಮಗೆ ಗೊತ್ತಾಗೋದು ಅಂದರೆ, ನಮಗೆ ಸಿಕ್ಕಿರೋ ಅಂತಹ ಒಂದು ಸೋರ್ಸಸನ್ನು ನಾವು ವೈಜ್ಞಾನಿಕವಾಗಿ ಅದು ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ಗೆ ನಾವು ಒಳಪಡಿಸಿದಾಗ ಏನಾಗುತ್ತೆ, ಅಲ್ಲಿ C12 ಆ್ಯಂಡ್ C12 ಮತ್ತು C14ಗೆ ಇರೋ ಅಂತಹ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಬರೋಂತಹ ಒಂದು ಡಿಫ್ರೆನ್ಸನ್ನು ಇಷ್ಟು ವರ್ಷ ಹಳೆಯದಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡ್ಕೊತಾ ಹೋಗ್ಬೋದು. ನೆಕ್ಸ್ಟು ಈ ಒಂದು C14 ಅನ್ನೋದು ಸಹ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. 5700 ವರ್ಷಗಳ ಕಾಲ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ. ನಮಗೆ ಗೊತ್ತಾಗುತ್ತೆ 5700 ವರ್ಷಗಳಲ್ಲಿ ಅರ್ಧ ಪ್ರಮಾಣ ಮಾತ್ರ ಕ್ಷೀಣಿಸ್ತಾ ಹೋಗುತ್ತೆ. ಯಾವುದು? C14 ಅನ್ನೋದು. C12 C14ನಲ್ಲಿರುವಂತಹ ಒಂದು ನಡುವಿನ ಒಂದು ವ್ಯತ್ಯಾಸದ ಪ್ರಮಾಣವನ್ನು ಪ್ರಯೋಗಗಳ ಮೂಲಕ ಗುರುತಿಸ್ತಾರೆ. ಆ ಪಳೆಯುಳಿಕೆಗಳನ್ನು ಎಷ್ಟು ವರ್ಷ ಹಳೆಯದಾಗಿತ್ತು ಅನ್ನೋದನ್ನು ಲೆಕ್ಕಾಚಾರ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಈ ವಿಧಾನದ ಮೂಲಕ 10,000 ಅಂತಂದರೆ ಈ ಒಂದು C14 ಅನ್ನೋದು ರೇಡಿಯೋ ಆ್ಯಕ್ಟಿವ್ ಕಾರ್ಬನ್ನಿಂದ ನಮಗೆ ಗೊತ್ತಾಗುತ್ತೆ. ಈ ವಿಧಾನದ ಮೂಲಕ 10,000 ವರ್ಷಗಳ ಹಿಂದಿನವರೆಗಿನ ಅಂದರೆ 10,000 ವರ್ಷದ ಹಳೆಯದಾಗಿರೋಂತಹ ಒಂದು ವಸ್ತುಗಳು, ಪ್ರಾಣಿಗಳ ಅವಶೇಷಗಳು ಮತ್ತು ಸಿಕ್ಕಂತಹ ಒಂದು ಪಳೆಯುಳಿಕೆಗಳನ್ನು ನಾವು ಇಷ್ಟು ವರ್ಷ ಹಳೆಯದಾಗಿದೆ ಅನ್ನೋದನ್ನು ಗುರುತಿಸ್ತಾ ಹೋಗ್ಬೋದು. ಓಕೆ, ಗೊತ್ತಾಯ್ತಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನನ್ನ ಹೇಳಿದ್ದೀನಿ, ಆಧಾರಗಳ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಆಧಾರಗಳಲ್ಲಿ 2 ವಿಧಗಳು ಬರ್ತಾ ಹೋಗ್ತವೆ. ಆ ಆಧಾರಗಳಲ್ಲಿ 2 ವಿಧ, ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಲಿಖಿತ ಸಾಹಿತ್ಯಗಳಲ್ಲಿ ಮತ್ತೆ 2 ವಿಧಗಳಾಗಿದ್ದಾವೆ. ಅವುಗಳು ಯಾವ್ಯಾವು? ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗಿದೆ. ನೆಕ್ಸ್ಟ್ ಮೌಖಿಕ ಸಾಹಿತ್ಯದ ಬಗ್ಗೆನೂ ತಿಳ್ಕೊಳ್ತಾ ಹೋಗಿದ್ವಿ. ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರ ಅವಶೇಷಗಳು ಇವೆಲ್ಲವೂ ಸಹ ಏನಾಗಿದ್ದಾವೆ, ಒಂದು ನಮಗೆ ಸೋರ್ಸಸ್ ಆಗಿದ್ದಾವೆ. ಅಂದರೆ ನಮಗೆ ಇತಿಹಾಸ ಹೀಗಿತ್ತು ಅನ್ನೋದು ಹೇಳೋದಕ್ಕೆ ನಮಗೆ ಒಂದು ಸೋರ್ಸಸ್ ಯಾವುದು? ಇವೆಲ್ಲವೂ ಸಹ
ಆಧಾರಗಳ ಆಧಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಆಧಾರಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಈ ಆಧಾರಗಳು ಈ ಪಳೆಯುಳಿಕೆಗಳು ಎಷ್ಟು ವರ್ಷ ಹಳೆಯದಾಗಿದೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗಿದ್ವಿ. ಏನು C12 ಆ್ಯಂಡ್ C14ನಲ್ಲಿರೋಂತಹ ಡಿಫ್ರೆನ್ಸ್ ಬರೋಂತಹ ವ್ಯತ್ಯಾಸವನ್ನು ನಾವು ಈ ಒಂದು ಪಳೆಯುಳಿಕೆ ಇಷ್ಟು ವರ್ಷ ಹಳೆಯದಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಓಕೆ.